ದಾಸನಪುರ ಹೋಬಳಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಗೌಡ ಅವರ 54ನೇ ಹುಟ್ಟುಹಬ್ಬದ ಕಾರ್ಯಕ್ರಮವು ಗಂಗೊಳ್ಳಿಯ ತಮ್ಮ ನಿವಾಸದಲ್ಲಿ ಆಚರಿಸಿಕೊಂಡರು. ಬಿಜೆಪಿ ಯುವ ಮುಖಂಡರಾದ ಅಲೋಕ್ ವಿಶ್ವನಾಥ್ ಅವರು ಆಗಮಿಸಿ ಲಕ್ಷ್ಮಣ್ ಗೌಡ ಅವರಿಗೆ ಸಿಹಿ ತಿನಿಸಿ ಹುಟ್ಟುಹಬ್ಬ ಶುಭ ಕೋರಿದರು. ಈ ವೇಳೆ ಅಲೋಕ್ ವಿಶ್ವನಾಥ್ ಅವರನ್ನು ಬೃಹತ್ ಗಾತ್ರದ ಹಾರ ಹಾಕುವ ಸ್ವಾಗತಿಸಲಾಯಿತು. ಈ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಯುವ ಮುಖಂಡರಾದ ಅಲೋಕ್ ವಿಶ್ವನಾಥ್, ಬಮೂಲ್ ನಿರ್ದೇಶಕರು ಸತೀಶ್ ಕಡತನಮನೆ, ರೈತ ಮುಖಂಡರು ರಾಜೇಶ್, ಬಿಜೆಪಿ ಮುಖಂಡರು ಕೊಳ್ಳಿಗಾನಹಳ್ಳಿ ವೆಂಕಟೇಶ್, ಜಿಜೆ ಮೂರ್ತಿ ಹಾಗೂ ಇನ್ನೂ ಮುಂತಾದ ಬಿಜೆಪಿ ಮುಖಂಡರುಗಳು ಭಾಗವಹಿಸಿದರು. ಲಕ್ಷ್ಮಣ್ ಗೌಡರು ನಮ್ಮ ಬಿಜೆಪಿಯ ನಮ್ಮ ದಾಸನಪುರ ಹೋಬಳಿಯ ಪ್ರಧಾನ ಕಾರ್ಯದರ್ಶಿ ಆಗವ್ರೆ. ಅವರ ಹುಟ್ಟುಹಬ್ಬ ಇವತ್ತು ಭಾಳ ಒಂದು ಅದ್ದೂರಿಯಾಗಿ ಎಲ್ಲ ಅವರ ಅಭಿಮಾನಿಗಳು ಸೇರಿ ಅವ್ರು ನೋಡಿರಬೇಕು, ನೂರಾರು ಸಾವಿರಾರು ಬ್ಯಾನರ್ಗಳು ಕಟ್ಟಿ ಮತ್ತು ಸಾವಿರಾರು ಅಭಿಮಾನಿಗಳಿಂದ ಸೇರಿ ಒಂದು ಅದ್ದೂರಿಯಾಗಿ ಒಂದು ಆಚರಣೆ ಮಾಡಿ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಮತ್ತು ಇನ್ನೂ ಒಂದಷ್ಟು ಜನಸೇವೆ ಮಾಡೋದಕ್ಕೆ ಶಕ್ತಿ ಕೊಡಲಿ, ಒಳ್ಳೆಯದಾಗಿ ಅವ್ರಿಗೆ ಕೇಳ್ಕೊಳ್ಳೋದು ಇಷ್ಟ. ಲಕ್ಷ್ಮಣ್ ಗೌಡರು ಭಾರತೀಯ ಜನತಾ ಪಾರ್ಟಿಯ ಭಾಳ ಒಳ್ಳೆಯ ಒಂದು ಸ್ಟ್ರಾಂಗ್ ಲೀಡ್ರು ಮತ್ತು ಅವರು ಇವತ್ತು ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿರೋದು ಭಾಳ ಸಂತೋಷವಾದಂಥ ವಿಚಾರ. ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಭಗವಂತ ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಅವ್ರು ಬಂದ ನಂತರ ಪಾರ್ಟಿಗೆ ಈ ಭಾಗದಲ್ಲಿ ಭಾಳ ದೊಡ್ಡ ಮಟ್ಟದ ಒಂದು ಸಂಘಟನೆ ಆಯಿತು. ಎಲ್ಲರ ಜೊತೆಯಲ್ಲೂ ಕೂಡ ಜೊತೆಯಲ್ಲಿ ಬೆರೆತಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆಗೆ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣರವರ ಜೊತೆ ಕೈ ಸೇರಿ ಕೈ ಜೋಡಿಸಿ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ನಮಗೆಲ್ಲ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಭಗವಂತ ಅವರಿಗೆ 100 ಕಾಲ ಸುಖವಾಗಿರಲಿ ಅಂತಕ್ಕಂಥ ಮಾತನ್ನೇ ಸಂಭ್ರ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ಹುಟ್ಟುಹಬ್ಬ ಆಚರಣೆ ಮಾಡ್ತಿದ್ದಾಗ ಒಂದು ಸರಳ ಸಜ್ಜನಿಕೆ ಯುವಕರ ಆಶಾಕಿರಣ ಹೇಳಬೇಕು ಅಂತಂದರೆ ಯುವಕರಿಗೆ ಒಂಥರ ಮಾರ್ಗದರ್ಶಕರಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಎಲ್ಲ ಕನ್ನಡ ಮಾಧ್ಯಮ ಶಾಲೆಗಳಿಗೆ ನೋಟ್ಬುಕ್ಕು ಮತ್ತು ಪ್ರತಿ ಯಾವುದೇ ಒಂದು ಊರಲ್ಲಿ ಏನೇ ಒಂದು ಫಂಕ್ಷನ್ ಆಗಲಿ ಎಲ್ಲರೂ ಕರೆಯೋದು ಏನೋ ಒಂಥರ ಒಂದು ಒಗ್ಗಟ್ಟು BJPಗೆ ಒಂದು ಶಕ್ತಿ ತುಂಬಿದ್ದಾರೆ. ನಿಜವಾಗ್ಲೂ ಇವ್ರಿಗೆ ಈ ಒಂದು ಏನು ಅವರು ಹುಟ್ಟುಹಬ್ಬ ಬರ್ತಡೆ ಆಚರಣೆ ಮಾಡ್ಕೊತಾ ಇದ್ದಾರೆ. ದೇವರು ಒಳ್ಳೇದು ಮಾಡಲಿ. ಒಂದು ಯುವಕರಿಗೆ ಒಂಥರ ಆಶಾದೀಪವಾಗಿ ಮುನ್ನಡೆಸೋಕ್ಕೆ ಒಂದು ಶಕ್ತಿ ಇಲ್ಲಿ ಗಂಗೊಂಡಳ್ಳಿಲಿದೆ. ಅವರಿಂದ ಯುವಕ ಪಡೆನೇ ಇದೆ. ಒಂಥರ ನಮಗೆ ತುಂಬ ಒಳ್ಳೆ ಮನುಷ್ಯರು. 100 ವರ್ಷ ಇವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ. ವರದಿ ಹನುಮಂತರಾಜ್ ಯಲಹಂಕ.